ಸೆಮಿಕಂಡಕ್ಟರ್ ಚಿಪ್ ಯುದ್ಧದಲ್ಲಿ ಚೀನಾ ಅಮೆರಿಕಕ್ಕೆ ಶಾಕ್, ಭಾರತಕ್ಕೆ ಜಾಕ್ಪಾಟ್. ನೆದರ್ಲ್ಯಾಂಡ್ ಜೊತೆಗಿನ ಈ ಡೀಲ್ ಭಾರತವನ್ನ ಭವಿಷ್ಯದ ಸೆಮಿಕಂಡಕ್ಟರ್ ಸೂಪರ್ ಪವರ್ ಆಗಿಸೋದ್ರಲ್ಲಿ ಅನುಮಾನವೇ ಇಲ್ಲ. ಹಾಗಾದ್ರೆ ಏನಿದು ಡೀಲ್? ಬನ್ನಿ ನೋಡೋಣ. ಸದ್ಯ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಬೇಡಿಕೆ ಇರೋದು ಸೆಮಿಕಂಡಕ್ಟರ್ಗಳಿಗೆ. ಯಾರಿಗೆ ಅದನ್ನ ತಯಾರಿಸುವ ತಂತ್ರಜ್ಞಾನ ಗೊತ್ತಿರುತ್ತೋ ಅವರೇ ಜಗತ್ತಿನ ಭವಿಷ್ಯದ ದೊಡ್ಡಣ್ಣ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸದ್ಯ ತೈವಾನ್ ಎನ್ನುವಂತಹ ಪುಟ್ಟ ದೇಶ ಸೆಮಿಕಂಡಕ್ಟರ್ ಚಿಪ್ ಗಳನ್ನ ತಯಾರಿಸಿ ಜಗತ್ತಿಗೆ ಮಾರಾಟ ಮಾಡ್ತಾ ಇರುವಂತಹ ಏಕೈಕ ಪ್ರಮುಖ ದೇಶ. 75ರಿಂದ 90% ಚಿಪ್ಗಳು ತಯಾರಾಗ್ತಾ ಇರೋದು ತೈವಾನ್ನಲ್ಲೇ ಅನ್ನೋದು ಗಮನಿಸಬೇಕಾದಂತಹ ಸಂಗತಿ. ಈ ಕಾರಣಕ್ಕಾಗಿಯೇ ಚೀನಾ ತೈವಾನ್ ಅನ್ನು ವಶಪಡಿಸಿಕೊಳ್ಳಲು ಷಡ್ಯಂತ್ರ ರೂಪಿಸ್ತಾ ಇರೋದು. ಮೊನ್ನೆ ಡೊನಾಲ್ಡ್ ಟ್ರಂಪ್ ತನ್ನ ಪಟಾಲಂನೊಂದಿಗೆ ಚೀನಾಕ್ಕೆ ಹೋಗಿ ತೈವಾನ್ ರಕ್ಷಣೆಗೆ ನಾವು ಪ್ರಯತ್ನ ಮಾಡಲ್ಲ ಅಂತ ಹೇಳಿದ್ದು ಅಮೆರಿಕ ಚೀನಾದ ಮುಂದೆ ಸೆಮಿಕಂಡಕ್ಟರ್ ತಂತ್ರಜ್ಞಾನಕ್ಕಾಗಿ ಮಂಡಿಯೂರಿದ್ದರ ಕೈಗನ್ನಡಿ. ಜಗತ್ತಿಗೆ ಚಿಪ್ ತಯಾರಿಸಿಕೊಡುವುದು ತೈವಾನ್ ಆದರೂ ಕೂಡ ಅದಕ್ಕೆ ಬೇಕಾದಂತಹ ಯಂತ್ರಗಳನ್ನು ತಯಾರಿಸೋದು ನೆದರ್ಲ್ಯಾಂಡ್ಸ್ ದೇಶ. ಜಗತ್ತಿನ ಬಲಾಢ್ಯ ದೇಶಗಳು ಕಂತೆ ಹಣ ನೀಡಿ ಬೇಡಿಕೊಂಡ್ರು ನೆದರ್ಲ್ಯಾಂಡ್ಸ್ ಮಿಷನರಿ ತಂತ್ರಜ್ಞಾನವನ್ನು ಯಾರಿಗೂ ನೀಡಿಲ್ಲ. ಬಟ್ ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ನೆದರ್ಲ್ಯಾಂಡ್ಸ್ಗೆ ಹೋಗಿ ಆ ದೇಶದೊಂದಿಗೆ 17 ಒಪ್ಪಂದಕ್ಕೆ ಸಹಿ ಹಾಕಿ ಬಂದಿದ್ದಾರೆ. ಅದರಲ್ಲಿ ಒಂದು ಸೆಮಿಕಂಡಕ್ಟರ್ ತಯಾರು ಮಾಡುವ ಮಿಷನರಿ ತಂತ್ರಜ್ಞಾನವನ್ನ ದೇಶದ ಹೆಮ್ಮೆ ಎಂದೇ ಖ್ಯಾತ ಆಗಿರುವಂತಹ ಟಾಟಾ ಎಲೆಕ್ಟ್ರಾನಿಕ್ಸ್ ಸಂಸ್ಥೆಗೆ ನೀಡುವುದಕ್ಕೆ ಮಾಡಿಕೊಂಡಂತಹ ಒಪ್ಪಂದ. ಜಗತ್ತು ಸಂಘರ್ಷಮಯ ಪರಿಸ್ಥಿತಿಯಲ್ಲಿರುವಂತಹ ಈ ಸಮಯದಲ್ಲಿ ಭಾರತ ಸದ್ದಿಲ್ಲದೆ ನೆದರ್ಲ್ಯಾಂಡ್ಸ್ ದೇಶದ ಜೊತೆಗೆ ಫಾದರ್ ಆಫ್ ಆಲ್ ಡೀಲ್ಸ್ ನಂತಹ ಒಪ್ಪಂದವನ್ನ ಮಾಡಿಕೊಂಡು ಬಂದಿದೆ. ಒಂದು ವೇಳೆ ನಾಳೆಯ ದಿನದಲ್ಲಿ ಜಗತ್ತು ಚಿಪ್ ಕೊರತೆಯಿಂದ ಬಳಲಿದರೆ ಭಾರತ ನಾಳಿನ ಸಮಸ್ಯೆಗಳಿಗೆ ಇವತ್ತೇ ಪರಿಹಾರವನ್ನ ಸಿದ್ಧಪಡಿಸಿಕೊಂಡಿದೆ. ಇದುವೇ ದೂರದರ್ಶಿತ್ವ, ಇದೇ ನಾಯಕತ್ವ. ಇದು ಒಬ್ಬ ನಾಯಕನಿಗೆ ದೇಶದ ಭವಿಷ್ಯದ ಬಗ್ಗೆ ಇರಬೇಕಾದಂತಹ ಮನಸ್ಥಿತಿ. ಆದರೆ ಭಾರತದ ವಿರೋಧ ಪಕ್ಷಗಳಿಗೆ, ಲಿಬರಲ್ಗಳಿಗೆ ಆಕೆ ಯಾರು ಪ್ರಶ್ನೆ ಕೇಳಿದ್ದೇ ದೊಡ್ಡ ಸಂಗತಿ ಆಯ್ತು. ಇರ್ಲಿ ಬಿಡಿ, ಭಾರತವು ಮಾಡಿಕೊಂಡಿರುವಂತಹ ಈ ಒಪ್ಪಂದದಿಂದಾಗಿ ಭವಿಷ್ಯದ ಜಾಗತಿಕ ಸೆಮಿಕಂಡಕ್ಟರ್ ಹಬ್ ಆಗೋದರಲ್ಲಿ ಯಾವುದೇ ಸಂಶಯ ಇಲ್ಲ.